ಹಾಯ್ ಎಲ್ಲರಿಗೂ ನಮಸ್ತೆ. ಇಂದು ನಾನು ಮನುಷ್ಯ ಮತ್ತು ಪ್ರಕೃತಿ ಜೊತೆಗಿನ ಪಯಣದ ಬಗ್ಗೆ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ. ಪ್ರಕೃತಿಗೆ ಕಣ್ಣೀರು ಹಾಕಿಸಿದ ದುರಾಸೆ ಮನುಜ, ಪ್ರಕೃತಿಗೆ ಕಣ್ಣೀರು ಹಾಕಿಸಿದ ದುರಾಸೆ ಮನುಜ, ಆ ಕಣ್ಣೀರಲ್ಲೇ ಕೊಚ್ಚಿ ಹೋದ ಏನು ತಿಳಿಯದ ಮುಗ್ಧ ಜನ. ಯಾಕೆ ಈ ಒಂದು ವಿಡಿಯೋವನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸತತ ಒಂದು 5-6 ವರ್ಷದಿಂದ ನಾನು ಕಣ್ಣಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಬಡಾವಣೆ ಆಗಿರ್ಬೋದು, ಹಾಗೂ ಸುತ್ತಮುತ್ತಲಿನ ಪ್ರದೇಶ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕೃತಿಯ ಕೋಪಕ್ಕೆ ತುತ್ತಾಗಿದೆ ಅಂತ ಹೇಳಿದ್ರೆ ಅಪಾರ ಜೀವಹಾನಿ ಹಾಗೂ ಆಸ್ತಿ ಹಾನಿ ಆಗಿದೆ. ಇದನ್ನು ತಡೆಗಟ್ಟಲು ಸಾಧ್ಯವೇ ಇಲ್ವಾ, ಯಾಕೆ ಆಗ್ತಾ ಇಲ್ಲ ಅಂತ ನಾನು ಯೋಚನೆ ಮಾಡ್ತಾ ಹೋದರೆ, ಇಲ್ಲಿ ಪ್ರಕೃತಿ ಇರುವ ಜಾಗಕ್ಕೆ ಮನುಷ್ಯ ಹೋದಾಗ ಆ ಮನುಷ್ಯ ಇರುವ ಜಾಗಕ್ಕೆ ಪ್ರಕೃತಿ ಬರಲೇಬೇಕು ಅಲ್ವಾ? ಯಾಕೆಂತ ಹೇಳಿದ್ರೆ ಪ್ರಕೃತಿ ಜಾಗ ನಾವು ಆವರಿಸ್ಕೊಂಡಾಗ ಅದಕ್ಕೆ ಇರೋಕ್ಕೆ ಜಾಗ ಇರೋದಿಲ್ಲ. ಆಗೇನು ಮಾಡ್ತದೆ, ಮನುಷ್ಯನ ಬಳಿ ಬಂದೇ ಬರ್ತದೆ. ನಾವು ಅದನ್ನೆಲ್ಲ ಉಳಿಸ್ಬೇಕು ಅಂತ ಹೇಳಿದ್ರೆ, ಮುಂದಿನ ಪೀಳಿಗೆ ಉಳಿಸ್ಬೇಕು ಅಂತ ಹೇಳಿದ್ರೆ ನಾವೇ ಸ್ವ ಇಚ್ಛೆಯಿಂದ ಪ್ರಕೃತಿಯನ್ನು ಉಳಿಸ್ಕೊಂಡು ಹೋದರೆ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದೆ ಈ ವಿಡಿಯೋದ ಎಲ್ಲ ತುಣುಕುಗಳನ್ನು ಮುಂದೆ ಹಾಕ್ತಿದ್ದೀನಿ. ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ತುಂಬ ಬೇಜಾರಾಯಿತು. ಒಂದು 4-5 ಬಡಾವಣೆಗೆ ಹೋಗಿದ್ದೆ. ಅಲ್ಲಿರುವ ಮನೆಗಳು ಯಾವ ಸ್ಥಿತಿಲಿದೆ ಅಂತ ಹೇಳಿದ್ರೆ, ಪ್ರವಾಹದ ನೀರು ಆ ಬಡಾವಣೆ ಒಳಗೆ ನುಗ್ಗಿ ಮನೆಯೊಳಗೆಲ್ಲ ಹೋಗಿದೆ. ಅಲ್ಲಿರುವ ಸಾಮಗ್ರಿಗಳನ್ನು ಅಲ್ಲಿನ ಮಾಲೀಕರು ತುಂಬ ಬೇಜಾರಾಗ್ತಿತ್ತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಅಲ್ಲಿನ ಶಿಫ್ಟ್ ಮಾಡುವಾಗ ಅದು ನೋಡೋದೇ ಬೇಜಾರಾಗ್ತಿತ್ತು. ವರ್ಷ ಇದೇ ಆಗ್ತಾ ಇದೆ. ಈ ಬಡಾವಣೆಗಳಿಗೆ ಪರಿಹಾರನೇ ಇಲ್ವಾ ಅಂತ ನೋಡೋದಾದರೆ, ನಮ್ಮ ಆಯ್ಕೆ ಸರಿದ್ರೆ ಮಾತ್ರ ಅದು ಸರಿ ಇರ್ತದೆ. ಯಾಕೆಂದರೆ ಪ್ರಕೃತಿ ಜೊತೆ ನಾವು ಆಟ ಆಡಿದಾಗ ಈ ಥರ ಎಲ್ಲ ಒಂದು ಅನುಭವ ಆಗ್ತದೆ, ಘಟನೆಗಳು ಬರ್ತಾ ಇರ್ತದೆ. ಸೊ ಮುಂದಿನ ಪೀಳಿಗೆಗೆ ನಾವು ಆಸ್ತಿ ಮಾಡುವ ಮಕ್ಕಳನ್ನು ನಾವು ದೇಶದ ಆಸ್ತಿ ಅಂತ ಮಾಡಿ, ಆ ಮಕ್ಕಳಿಂದ ನಾವು ಪ್ರಕೃತಿ ಬಗ್ಗೆ ಅರಿವು ಮೂಡಿಸಬಹುದು ಅಂತ ನನ್ನ ಒಂದು ನಂಬಿಕೆ. ಈಗಾಗಲೇ ಎಲ್ಲ ವೀಡಿಯೋಸ್ನ ನೋಡಿರ್ತೀರ. ಈ ವಿಡಿಯೋಸ್ ನೋಡಿಯೂ ನಿಮಗೆ ಏನೆಲ್ಲ ಒಂದು ಆಲೋಚನೆಗಳು ಬಂದಿರ್ಬೋದು. ಪ್ರಕೃತಿಯನ್ನು ನಾವು ದೇವರಂತೆ ಪೂಜಿಸಿದಾಗ ಮಾತ್ರ ಅವು ನಮ್ಮನ್ನು ರಕ್ಷಿಸುವ ಕೆಲಸವನ್ನು ಮಾಡ್ತದೆ. ಅದರ ಮೇಲೆ ನಾವು ದಬ್ಬಾಳಿಕೆ ಮಾಡಿದಾಗೆಲ್ಲ ಈ ರೀತಿಯ ಒಂದು ವಿಕೋಪಗಳು ಸಂಭವಿಸ್ತದೆ. ಇನ್ನಾದರೂ ನಾವು ಈ ಒಂದು ಪ್ರಕೃತಿಯನ್ನು ಉಳಿಸುವ ಕೆಲಸವನ್ನು ಮಾಡುವ. ಯಾವುದೇ ಕಾರಣಕ್ಕೂ ನಾವು ತೊಂದರೆಯನ್ನು ಮಾಡಬಾರ್ದು. ಹಾಗೆ ವಾಸಿಸಲು ನಾವು ಯೋಗ್ಯ ಇರುವಂಥ ಸ್ಥಳಗಳನ್ನು ನಾವು ತೆಗೆದುಕೊಂಡಾಗ ಮಾತ್ರ ನಾವು ನೆಮ್ಮದಿ ಜೀವನ ಸಾಧಿಸಲು ಸಾಧ್ಯ. ಇನ್ನಾದರೂ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ಪರಿಸರವನ್ನು ಉಳಿಸುವ ಕೆಲಸವನ್ನು ಮಾಡಿದಾಗ ಈ ಎಲ್ಲ ಅನಾಹುತಗಳನ್ನು ತಡೆಗಟ್ಟಬಹುದು. ಹೇಳುವ ಮೂಲಕ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಸೋರುತ್ತಿರುವುದು ಮನಿಯ